ಜೆಟ್ಲ್ಯಾಗ್ನಲ್ಲಿ ಎಷ್ಟು ಗಂಟೆ ತನಕ ಇವರು ಪಾರ್ಟಿ ಮಾಡಿದ್ರು, ಇವರು ಬಂದದ್ದು ಯಾವಾಗ, ಇವರು ಹೋಗಿದ್ದು ಯಾವಾಗ, ಪಾರ್ಟಿಯಲ್ಲಿ ಏನೇನು ಮಾಡಿದ್ರು ಎಲ್ಲ ತನಿಖಾ ವರದಿಯನ್ನು ಕೊಡಿ ಅಂತ ಮಲ್ಲೇಶ್ವರಂ ಪೊಲೀಸರು ACPಗೆ ಈಗಾಗಲೇ ಕಮಿಷನರ್ ವರದಿಯನ್ನು ಕೇಳಿದ್ದಾರೆ. ಏನೆಲ್ಲ ತನಿಖೆ ವೇಳೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಎಷ್ಟು ಗಂಟೆಗೆ ಹೋಗಿದ್ರು ಇದೆಲ್ಲವನ್ನು ಕೊಡಿ ಅಂತಂದ್ಬಿಟ್ಟು ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ತನಿಖಾ ವರದಿಯನ್ನು ನೀಡಲಿದ್ದಾರೆ ಮಲ್ಲೇಶ್ವರಂನ ACP. ಅವರು ತನಿಖಾಧಿಕಾರಿ ಆಗಿರೋದ್ರಿಂದ ಕೊಡಬೇಕಾಗುತ್ತೆ. ಯಾಕೆಂತಂದರೆ ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಬಂದಂತಹ ಸಂದರ್ಭದಲ್ಲಿ ಹೊರಗೆ ಬಂದು ರಾಕ್ಲೈನ್ ವೆಂಕಟೇಶ್ ಅವರು ಇದು ಕಾಟೇರ ಸಿನಿಮಾ ಕ್ಲಿಕ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಕಾಣದ ಕೈಗಳು ನಮಗೆ ಪಿತೂರಿಯನ್ನು ಮಾಡಿವೆ ಅಂತ ಆರೋಪ ಮಾಡಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಇವಾಗ ತಕ್ಷಣವೇ ತನಿಖಾ ವರದಿಯನ್ನು ಕೊಡಿ ಅಂತ ಕೇಳಿರ್ತಕ್ಕಂಥದ್ದು ಕಮಿಷನರ್, ಯಾವ ಕಾರಣಕ್ಕೋಸ್ಕರ? ತನಿಖಾ ವರದಿ ಬಂದ ನಂತರ ಮುಂದೇನು ಮಾಡ್ತಾರೆ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಇಲ್ಲಿಯೇ ತನಕ ನಡೆದಂತ ತನಿಖೆಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಯಾವುದೇ ರೀತಿ ಇರಲಿಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ನಡೆದುಕೊಳ್ಳೋ ರೀತಿಯಲ್ಲಿ ಪೊಲೀಸರು ಕೂಡ ಗ್ರಾಹಕರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟರು, ಜೊತೆಗೆ ಹೇಳಿಕೆಗಳನ್ನ ದಾಖಲನ್ನ ಮಾಡ್ಕೊಂಡಿದ್ರು. ಆದ್ರೆ ರಾಕ್ಲೈನ್ ವೆಂಕಟೇಶ್ ಅವರು ನಿನ್ನೆ ಹೇಳಿಕೆಯನ್ನ ದಾಖಲು ಮಾಡಿ ಹೊರಗಡೆ ಬಂದ ಬಳಿಕ ಮಾಧ್ಯಮಗಳ ಜೊತೆಲಿ ಮಾತನಾಡೋ ಸಂದರ್ಭದಲ್ಲಿ ಕಾಟೇರ ಫಿಲಂ ಸಕ್ಸಸ್ ಆಯಿತು, ಸಕ್ಸಸ್ ಆದ ಬಳಿಕ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮತ್ತು ದರ್ಶನ್ ಅವರ ವಿರುದ್ಧ ಒಂದಷ್ಟು ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಆರೋಪವನ್ನ ಮಾಡಿದ್ರು. ಜೊತೆಗೆ ನನಗೆ ಇದ್ರ ಹಿಂದೆ ಇರುವಂತವ್ರು ಯಾರು, ಕಾಣದ ಕೈಗಳು ಯಾವುದು ಎಲ್ಲೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳು ಗೊತ್ತು. ಆ ಮಾಹಿತಿಗಳನ್ನ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೀನಿ. ಜೊತೆಗೆ ಈಗಾಗಲೇ ಜನಸಾಮಾನ್ಯರಿಗೂ ಕೂಡ ಈ ವಿಚಾರ ಗೊತ್ತು ಅನ್ನೋ ರೀತಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಯಾವಾಗ ಆ ರೀತಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಅದು ರಾಜಕೀಯವಾಗಿ ಬೇರೆ ಬೇರೆ ಬಣ್ಣಗಳನ್ನ ಪಡೆದುಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಜೊತೆಗೆ ಒಂದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಅರ್ಥನ ಗ್ರಹಿಸೋಕೆ ಪ್ರಾರಂಭವನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಏನು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಈಗ ಒಂದು ವರದಿಯನ್ನ ಕೇಳಿರುವಂತದ್ದು. ಯಾಕೆಂದ್ರೆ FIR ಅಂದ್ರೆ ಪಾರ್ಟಿ ನಡೆದ ದಿನದಿಂದ ಹಿಡಿದು ಈ ನಿನ್ನೆ ನಟರನ್ನ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋ ತನಕ ಕೂಡ ಯಾವ್ಯಾವ ಕ್ರಮವನ್ನ ಪಾಲನೆಯನ್ನ ಮಾಡಿದ್ರು. ಜೊತೆಗೆ ಅವತ್ತು ಪಾರ್ಟಿ ನಡೆದ ದಿನ 6 ಜನ ಪೊಲೀಸರಿಗೆ, ಅಂದ್ರೆ ಪಾರ್ಟಿ ಆಯೋಜನೆ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಹೋದ್ವಿ ಅಂತ ಹೇಳಿದಂತ 6 ಜನ ಪೊಲೀಸರು, ಇನ್ಸ್ಪೆಕ್ಟರ್ ಇರ್ಬೋದು, ಜೊತೆಗೆ PSI ಇರ್ಬೋದು, ಜೊತೆಗೆ ಅಲ್ಲಿ ಗಸ್ತನ್ನ ತಿರುಗ್ತದಂತ ಹೊಯ್ಸಳ ಸಿಬ್ಬಂದಿ ಇರ್ಬೋದು, ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿದ್ರು. ಇಲ್ಲಿಯವರೆಗೂ ಕೂಡ ತೆಗೆದುಕೊಂಡ ಕ್ರಮಗಳು ಮತ್ತು ಇಲ್ಲಿವರೆಗೂ ಏನೋ ದಾಖಲು ಮಾಡ್ಕೊಂಡ ಹೇಳಿಕೆಗಳೇನಿತ್ತು, ಹೇಳಿಕೆಗಳ ಸಂಪೂರ್ಣ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಈಗ ವರದಿಯನ್ನ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಕೇಳಿದ ಬಳಿಕ ಆ ವರದಿಯಲ್ಲಿ ಏನಿದೆ, ಜೊತೆಗೆ ಪೊಲೀಸರು ಏನಾದರೂ ಇದರಲ್ಲಿ ಒಂದಷ್ಟು ಮ್ಯಾನಿಪುಲೇಟ್ ಮಾಡೋ ಒಂದು ಪ್ರಯತ್ನಗಳನ್ನ ಮಾಡಿದಾರ, ಈ ಎಲ್ಲಾದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನ ನಗರ ಪೊಲೀಸ್ ಆಯುಕ್ತರು ಈಗ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಂದ್ರೆ ಯಾವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೇನೆ ಅನುಮಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು, ಅವಾಗ ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಯಾಕೆಂದರೆ ಉತ್ತರ ಕೊಡಬೇಕಾಗುತ್ತೆ. ಏನಾಯಿತು, ಏನು ಎತ್ತ, ನಿನ್ನೆ ರಾಕ್ಲೈನ್ ವೆಂಕಟೇಶ್ ಅವರು ಮಾತನಾಡಿದ್ದು, ಅವ್ರ ಪರ ವಕೀಲರು ಮಾತನಾಡಿದ್ದು, ಇದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತಲ್ಲ. ಈಗ ಇದ್ರ ಹಿಂದೆ ಒಂದು ದರ್ಶನ್ ಮನೆಯ ನಾಯಿ ಕಚ್ಚಿದ ಪ್ರಕರಣ, ಅವಾಗ ಯಾರಾದರೂ ಆರೋಪ ಮಾಡಿದ್ರಾ? ಇಲ್ಲ. ಬಟ್ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಅಂತಂದಮೇಲೆ ಅದಕ್ಕೆ ಸೂಕ್ತ ಕಾರಣಗಳೇನು ಅಂತಕ್ಕಂಥದ್ದು ಡಿಪಾರ್ಟ್ಮೆಂಟ್ ವೈಸ್ ಎನ್ಕ್ವೈರಿ ಆಗಬೇಕಾಗತ್ತೆ. ಈ ನಡುವೆ ನಟ ದರ್ಶನ್ ಅವರು ಒಂದು ಮಾಡಿದಂತಹ ಟ್ವೀಟ್ ಇದೆಯಲ್ಲ, ಕಾಲಾಯ ತಸ್ಮೈ ನಮಃ ಅಂತ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ನೀವೇನೇ ಮಾಡಿದ್ರೂ ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ನಿನ್ನೆ ಪೊಲೀಸ್ ಠಾಣೆ ಬಳಿ ರಾಕ್ಲೈನ್ ವೆಂಕಟೇಶ್ ಮಾತಾಡಿದ್ರು. ಬಟ್ ದರ್ಶನ್ಗೆ ಈ ದೂರಿನ ಬಗ್ಗೆ ಮೊದಲೇ ಗೊತ್ತಿತ್ತಾ ಅಂತ? ಯಾಕೆಂದರೆ ದೂರಿಗೂ ಮೊದಲೇ ಅವರು ಟ್ವೀಟ್ ಮಾಡಿದರು, ಕಾಲಾಯ ತಸ್ಮೈ ನಮಃ ಅಂತ. ಕಾಟೇರ ಸಕ್ಸಸ್ ಹೊಸ್ತಿಲಲ್ಲಿ ದರ್ಶನ್ ಅವರು ಟ್ವೀಟ್ ಮಾಡಿದರು. ಏಳಿಗೆ ಸಹಿಸಲಾಗದವರಿಗೆ ಟ್ವಿಟರ್ನಲ್ಲಿ ಉತ್ತರ ಕೊಟ್ಟಿದ್ರಾ ಗೊತ್ತಿಲ್ಲ. ಅವತ್ತು ಅವರು ಟ್ವೀಟ್ ಮಾಡಿದಾಗ ದರ್ಶನ್ ಅವರ ಚಿತ್ರಗಳು ಸಾಲು ಸಾಲಾಗಿ ಸೋಲ್ತಾ ಇವೆ, ಹಾಗೆ ಹೀಗೆ ಅಂತ ಯಾರ್ಯಾರೋ ಆರೋಪ ಮಾಡ್ತಾಯಿದ್ರು. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಟ್ಟಿದೆ ಅಂತ ಹಾಕ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇದಕ್ಕೆ ಲಿಂಕ್ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಮೇ ಬಿ, ಮೇ ನಾಟ್ ಬಿ. ಬಟ್ ಆ ರೀತಿ ಅವರು ಟ್ವೀಟ್ ಮಾಡಿದ್ದು ನಿಜ. ಈ ಕೆಲಸದ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿದೆ ಅಂತ ನಿನ್ನೆ ರಾಕ್ಲೈನ್ ವೆಂಕಟೇಶ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಹೇಳಿದರು, ಇದೊಂದು ಪಿತೂರಿ, ಷಡ್ಯಂತ್ರ ಅಂತ. ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ಥರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ. ಅದು ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಹಿಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ.
ಅಲ್ಲ, ಅವ್ರಿಗೆ ಗೊತ್ತಿದ್ರೆ ಹೇಳಲೇಬೋದು, ಬಟ್ ಸಾಕ್ಷಿಗಳು ಬೇಕಲ್ಲ. ಹಾಗಾಗಿ ಬಟ್ ಪೊಲೀಸರ ಕೆಲಸ ಅದು ಏನೋ ಎತ್ತ ಅಂತ. ಪೊಲೀಸರನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಕೆಲವರು ಅಂತ ಲಾಯರ್ ಆರೋಪ ಮಾಡಿದರು. ಈ ಪೊಲೀಸರನ್ನ ಯಾರೋ ಬಳಸ್ಕೊಂಡು ಈ ರೀತಿ ಪಿತೂರಿ ಮಾಡಿದ್ದಾರೆ ಅಂತ ಲಾಯರ್ ಆರೋಪ ಮಾಡಿದರು. ಸೊ ಹಾಗಾಗಿ ಇದೊಂಥರ ಅನಗತ್ಯ ವಿವಾದವಾಯಿತು. ಇದು ಸುಳ್ಳು ಮಾಹಿತಿ ಬರೆದು FIR ಮಾಡಿದ್ರೆ ಪೊಲೀಸರು ಅಂತಕ್ಕಂಥ ಅನುಮಾನ ಸಹಜವಾಗಿ ಈಗ ಕಾಡೋದಕ್ಕೆ ಶುರುವಾಗಿದೆ. ಅವಧಿ ಮೀರಿ ಪಾರ್ಟಿ ವೇಳೆ ಮದ್ಯ ಸೇವನೆ ಅಂತ FIR ಹಾಕಿದ್ದಾರೆ. ಇವ್ರುಗಳು ಹೇಳೋ ಪ್ರಕಾರ ನಾವು ಅಲ್ಲಿದ್ದಾಗ ಯಾವ ಪೊಲೀಸು ಬಂದೇ ಇಲ್ಲ ಅಂತ. ಪೊಲೀಸರೇ ಬರ್ದೇನೆ ನೀವು ಮದ್ಯ ಸೇವನೆ ಅಂತ FIR ಹೆಂಗೆ ಹಾಕಿದ್ರಿ? ನಾವು ಊಟಕ್ಕೆ ಹೋಗಿದ್ದು, ಊಟ ಮಾಡ್ಕೊಂಡು ಬಂದ್ವಿ, ಊಟ ರೆಡಿ ಇರಲಿಲ್ಲ, ರೆಡಿ ಮಾಡಿ ನಮಗೆ ಬಡಿಸೋ ತನಕ ತಡವಾಯಿತು ಅಂತ ಅವ್ರು ಹೇಳ್ತಾ ಇರೋದು. ನಿನ್ನೆ ಎಲ್ಲ ಅವ್ರು ಮಾತನಾಡಿದ್ದು ರಾಕ್ಲೈನ್ ವೆಂಕಟೇಶ್ ಅವರೆಲ್ಲ. ಹಾಗಾಗಿ ಇದು ಪಿತೂರಿ ಆಗ್ತಾ ಇದೆಯಾ, ಯಾರೋ ದರ್ಶನ್ ವಿರುದ್ಧ ಪಿತೂರಿ ಮಾಡಿದಾರಾ ಗೊತ್ತಿಲ್ಲ. ದರ್ಶನ್ ಅವರಿದ್ದರು, ಅಭಿಷೇಕ್ ಅಂಬರೀಷ್ ಅವರಿದ್ದರು, ನೀನಾಸಂ ಸತೀಶ್ ಅವರಿದ್ದರು, ಡಾಲಿ ಧನಂಜಯ್ ಇದ್ದರು, ಚಿಕ್ಕಣ್ಣ ಇದ್ದರು, ರಾಕ್ಲೈನ್ ವೆಂಕಟೇಶ್ ಅವರಿದ್ದರು, ತರುಣ್ ಸುಧೀರ್ ಇದ್ದರು.